ನಮಸ್ಕಾರ. ಮಾರಣ್ಣ ಪಾಳ್ಯಗಾರ್ ಸಾಮಾಜಿಕ ಹೋರಾಟಗಾರ. ವಿಧಾನ ಪರಿಷತ್ನ ಸಚೇತಕರಾದ ರವಿಕುಮಾರ್ ಅವರೇ, ನಿಮಗೆ ಕೇಂದ್ರ ಸರ್ಕಾರದ ಆದೇಶದ ಪ್ರತಿ ನಿಮ್ಮ ಬಳಿ ಇದೆಯೇ? ನೀವು ತಳವಾರ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಕೊಡಿಸಲು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ ಅವರಿಗೆ, ಎಸಿ ಅವರಿಗೆ ಮನವಿನೋ ಧಮಕಿನೋ ಮಾಡ್ತಾ ಇದ್ದೀರಾ. ಯಾವ ನೈತಿಕತೆ ಇದೆ ನಿಮಗೆ? ಕೇಂದ್ರ ಸರ್ಕಾರ ಆದೇಶ ಮಾಡಿರೋದು ಪರಿಶಿಷ್ಟ ಪಂಗಡದ ತಳವಾರ ಸಮಾಜ ಅಂತ. ತಳವಾರ ಸಮಾಜ ಅನ್ನೋದು ಎಲ್ಲಿ ಇಲ್ಲ. ತಳವಾರ ಸಮಾಜ ಅನ್ನೋದಿಲ್ಲ. ತಳವಾರಿಕೆ ಅನ್ನೋದು ಒಂದು ಕುಲಕಸುಬು. ಆ ಕುಲಕಸುಬನ್ನ ಈ ಹಿಂದೆ ಇದ್ದಂತ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಉತ್ತರ ಕರ್ನಾಟಕದ ಕೆಲವು ರಾಜಕಾರಣಿಗಳು ಅವರು ತೆವಲು ತೀರಿಸ್ಕೊಳೋದಿಕ್ಕೆ ತಳವಾರ ಅನ್ನೋದು ಸಮುದಾಯ ಅಂತ ಹೇಳ್ತಾ ಇದ್ದೀರಾ. ಇಲ್ಲಾದ್ರೂ ತಳವಾರ ಅನ್ನೋ ಸಮುದಾಯ ಇದೆಯಾ? ತಳವಾರ ಅನ್ನೋ ಸಮುದಾಯದಲ್ಲಿ ಸಾಬರು ಬರ್ತಾರೆ, ಕುರುಬರು ಬರ್ತಾರೆ, ನಾಯಕರು ಬರ್ತಾರೆ, ಬೇರೆ ಬೇರೆ ಎಲ್ಲಾ ಸಮಾಜಗಳು ತಳವಾರಿಕೆ ಅನ್ನೋದು ಒಂದು ಕಸುಬದು. ಆ ಕಸುಬನ್ನೇ ನೀವು ಒಂದು ಜಾತಿ ಅಂತ ಹೇಳ್ಬಿಟ್ಟು ಪತ್ರಿಕಾ ಮಾಧ್ಯಮಗಳಲ್ಲಿ ಅಥವಾ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಎಸಿಗೆ ಎನ್ ರವಿಕುಮಾರ್ ಇರೋದು ಒಬ್ಬ ಕೂಲಿಗ ಸಮಾಜದವರು ಪರಿಶಿಷ್ಟ ಪಂಗಡದ ನಾಯಕ ಸಮಾಜ, ವಾಲ್ಮೀಕಿ ಸಮಾಜ ಜಾತಿ ದೃಢೀಕರಣ ಪತ್ರ ಕೊಡಿಸೋದಕ್ಕೆ ಹೊರಟಿದ್ದೀರಲ್ವಾ? ನಿಮ್ಗೆ ಯಾವ ನೈತಿಕತೆ ಇದೆ? ನೀವು ಸಂವಿಧಾನದ ಅಡಿಯಲ್ಲಿ ಏನಾದರೂ ಮೇಲ್ಮನೆ ಸದಸ್ಯರಾಗಿದ್ದೀರಾ? ಹಾಗಿದ್ರೆ ಫಸ್ಟ್ ತೆಗೆದು ಓದಿ. ಸಮಾಜ ಬಹಳ ತಳಮಟ್ಟದ ಸಮಾಜ, ಶಿಕ್ಷಣ ವಂಚಿತ ಸಮಾಜ ಅಂತ ಹೇಳ್ಬಿಟ್ಟು ನಿಮ್ಮ ಆಟಗಳ ನೀವು ಆಡಕ್ ಹೋಗ್ಬೇಡ್ರಿ ಮಿಸ್ಟರ್ ರವಿಕುಮಾರ್. ನೀವು ಮಾಡ್ತಾ ಇರೋದು ತಪ್ಪು. ಅಧಿಕಾರಿಗಳಿಗೆ ಹೇಳ್ತಾ ಇರೋದು ನೀವು ತಪ್ಪು. ಯಾವುದೇ ಕಾರಣಕ್ಕೂ ನೀವು ಕೇಂದ್ರ ಸರ್ಕಾರದ ಆದೇಶದ ಪ್ರತಿ ತೆಗಿರಿ. ಕೇಂದ್ರ ಸರ್ಕಾರದ ಬುಡಕಟ್ಟು ಸಮುದಾಯಗಳ ಪ್ರತಿ ತೆಗಿರಿ, ಆದೇಶದ ಪ್ರತಿ ತೆಗಿರಿ. ನಿಮ್ಮನ್ನ ಕೇಳೋರು ಮಾಡೋರು ಯಾರಿಲ್ವಾ? ಈ ರಾಜ್ಯದಲ್ಲಿ 14 ಜನ ಶಾಸಕರಿದ್ದೀರಲ್ವಾ? ನಿಮ್ಗೆ ಯಾರಿಗೂ ಬಾಯಿ ಇಲ್ವಾ? ಯಾಕಂದ್ರೆ ನೀವು ಓಟ್ಗೋಸ್ಕರ ನೀವು ರಾಜಕಾರಣಿ ಮಾಡ್ತಿದ್ದೀರಾ. ಸಮುದಾಯದ ಒಂದು ಜಾತಿ ದೃಢೀಕರಣ ಪತ್ರದ ಅಡಿಯಲ್ಲಿ ನೀವು ಯಾರು ಚುನಾವಣೆಗೆ ಸ್ಪರ್ಧಿಸಲ್ವಾ? ನಿಮ್ಗೆ ಮತಕ್ಕೋಸ್ಕರ ಸಮುದಾಯನ ಮಾರಾಟ ಮಾಡ್ತಿದ್ದೀರಾ. ಏನು 14 ಜನ ಪರಿಶಿಷ್ಟ ಪಂಗಡದ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೇ, ಶ್ರೀರಾಮುಲು ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ನಾಗೇಂದ್ರ ಅವರೇ, ಇನ್ನು ಅನೇಕ ಪಕ್ಷಗಳ ಸಚಿವರುಗಳೇ, ಶಾಸಕರುಗಳೇ, ಏನು ಮಾಡ್ತಾ ಇದ್ದೀರಾ ನೀವು ರಾಜಕಾರಣಿಗಳು? ಸಮುದಾಯನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತಿದ್ದೀರಾ? ನಿಮ್ಗೇನಾದ್ರೂ ಈ ಸಮಾಜದ ಋಣ ಬಗೆಹರಿಸಬೇಕಂದ್ರೆ ಮೊದಲು ನೀವು ಎನ್ ರವಿಕುಮಾರ್ ಅವರಿಗೆ ಈ ರೀತಿಯಾದಂಥ ತಪ್ಪು ಸಂದೇಶನ ಕೊಡಬಾರ್ದು. ಈ ರೀತಿಯಾದಂಥ ಕೇಂದ್ರ ಸರ್ಕಾರದ ಆದೇಶವನ್ನು ಮೊದಲು ನೀವು ಓದ್ಕೋಬೇಕು. ನೀವು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗಳಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ಕೋಲಿ ಸಮಾಜ ಇರ್ಬೋದು ಅಥವಾ ತಳವಾರ ಸಮಾಜ ಅಂತ ಮಿಸ್ಗೈಡ್ ಮಾಡ್ತಕ್ಕಂಥದ್ದು ತಕ್ಷಣ ನಿಲ್ಲಿಸಬೇಕು. ಇಲ್ಲಾಂದ್ರೆ ನೀವು ತುಮಕೂರು ಜಿಲ್ಲೆಗೆ ಬಂದ್ರೆ ರವಿಕುಮಾರ್ ಅವರೇ, ನಿಮ್ಮ ವಿರುದ್ಧ ನಾನೊಬ್ಬನು ಒಂದು ಕಪ್ಪು ಬಟ್ಟೆ ಧರಿಸಿ ನಿಮ್ಗೆ ಉಗ್ರ ಹೋರಾಟ ಮಾಡಿ ಪ್ರತಿಭಟನೆ ಮಾಡ್ತೀನಿ. ನಿಮ್ಮಕ್ಕಿಂತ ಸೀನಿಯರ್ ಇದ್ದೀನಿ. ನಾನು ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿದ್ದೀನಿ. ಮೊದಲು ನನ್ನ ಸಮಾಜ, ಆಮೇಲೆ ನನ್ನ ಧರ್ಮ, ಆಮೇಲೆ ನನ್ನ ದೇಶ, ಆಮೇಲೆ ನನ್ನ ಪಕ್ಷ. ಮೊದಲು ನನ್ನ ಜಾತಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನನ್ನ ಜಾತಿಗೆ ಅನ್ಯಾಯ ಮಾಡ್ತಿದ್ದೀರಾ. ನಿಮ್ಗಿದು ಎಚ್ಚರಿಕೆ ಗಂಟೆ ಮಿಸ್ಟರ್ ರವಿಕುಮಾರ್. ಇದು ನಿಮಗೆ ಎಚ್ಚರಿಕೆ ಗಂಟೆ.